ಮುಖ್ಯಮಂತ್ರಿಗಳು ಕೋಪ ಮಾಡಿಕೊಂಡ್ರು, ಉಪಮುಖ್ಯಮಂತ್ರಿಗಳು ಕೆರಳಿ ಕೆಂಡವಾಗಿ ಸಮಾವೇಶದಲ್ಲಿ ಭಾಷಣ ಮಾಡಿದ್ರು ಅಂದ ಮಾತ್ರಕ್ಕೆ ಕಾನೂನಾತ್ಮಕವಾಗಿ ನಡೆಯೋ ಪ್ರಕ್ರಿಯೆ ನಿಲ್ಲೋದಿಲ್ಲ. ಒಂದ್ ಕಡೆ ಟಿ.ಜೆ. ಅಬ್ರಹಂ ಅವರು ರಾಜ್ಯಪಾಲರನ್ನು ಅಪ್ರೋಚ್ ಮಾಡಿದ್ರು, ರಾಜ್ಯಪಾಲರು ನೋಟಿಸ್ ನೀಡಿದ್ರು. ನೋಟಿಸ್ಗೆ ನನ್ನ ಕ್ಯಾಬಿನೆಟ್ ಮೀಟ್ನಲ್ಲಿ ಆ ನೋಟಿಸನ್ನು ತಿರಸ್ಕರಿಸುವ ನಿರ್ಧಾರವನ್ನು ಮಾಡಲಾಗಿದೆ. ಹಾಗಾದ್ರೆ ಮುಂದೇನು? ಮುಂದೆ ಈ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಅಂಗಳವನ್ನ ತಲುಪಿರುವ ಈ ಪ್ರಕರಣ ಯಾವ ಹಾದಿಯನ್ನ ಹಿಡಿಬಹುದು? ಈ ಕುತೂಹಲಕ್ಕೆ ಒಂದಷ್ಟು ಅಂಶಗಳಿದೆ, ಗಮನಿಸ್ತಾ ಹೋಗೋಣ. ಏನಾಗಬಹುದು ಮುಂದೆ ಮುಡಾ ಪ್ರಕರಣದಲ್ಲಿ ಅಂತ ಹೇಳಿ. ಸರ್ಕಾರದಿಂದ ರಾಜ್ಯಪಾಲರ ನೋಟಿಸ್ಗೆ ಉತ್ತರ ನೀಡಿಯಾಗಿದೆ. ಅಂದರೆ ನಾವು ತಿರಸ್ಕರಿಸ್ತೀವಿ, ಇದನ್ನು ಒಪ್ಪೋದಿಲ್ಲ ಅನ್ನೋ ನಿರ್ಧಾರವನ್ನು ಸರ್ಕಾರ ಇನ್ ದ ಸೆನ್ಸ್ ಕ್ಯಾಬಿನೆಟ್ ಮೀಟ್ ನಡೆಸಿ ಅಲ್ಲಿ ಸಚಿವರೆಲ್ಲರೂ ಕೂಡ ನಿರ್ಧಾರ ಮಾಡಿ ಅದನ್ನು ಕಳಿಸಿಯಾಗಿದೆ, ತಮ್ಮ ಉತ್ತರ ಇದೆ ಅಂತ ಹೇಳಿ. ಇದೀಗ ಕಾಂಗ್ರೆಸ್ ಸರ್ಕಾರ ನೀಡಿರುವ ಈ ಉತ್ತರವನ್ನ ಅಥವಾ ತಮ್ಮ ನಿಲುವೇನು ತಿಳಿಸಿದ್ದಾರೆ ಅದನ್ನು ರಾಜ್ಯಪಾಲರು ಒಪ್ಪಬಹುದು. ಒಪ್ಪಲಿಕ್ಕೂ ಕೂಡ ಆಪ್ಷನ್ಸ್ ಇದೆ. ಇನ್ ಕೇಸ್ ಒಪ್ಪದೇ ಹೋದರೆ, ಆ ವರದಿ ತೃಪ್ತಿ ಆಗದೇ ಇದ್ದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ರಾಜ್ಯಪಾಲರು ನೀಡುವ ಸಾಧ್ಯತೆ ಇದೆ. ಕೇಳಬೇಕು. ಪ್ರೋಟೋಕಾಲ್ ಪ್ರಕಾರ, ರೂಲ್ಸ್ ಪ್ರಕಾರ, ಆರ್ಟಿಕಲ್ ಸಂವಿಧಾನದ 163ನೇ ಪರಿಚ್ಛೇದದ ಪ್ರಕಾರ ಗವರ್ನರ್ ಯಾವುದೇ ಒಂದು ಮಹತ್ತರವಾದ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಮುಂಚೆ ಸಚಿವ ಸಂಪುಟದ ಸದಸ್ಯರ ಒಂದಷ್ಟು ಅಭಿಪ್ರಾಯವನ್ನು ತೆಗೆದುಕೊಳ್ಬೇಕು. ಅದನ್ನು ಪಾಲನೆ ಮಾಡಲೇಬೇಕು ಅನ್ನೋದು ಕಡ್ಡಾಯ ಅಲ್ಲ, ಅದರ ಅಭಿಪ್ರಾಯವನ್ನು ತೆಗೆದುಕೊಳ್ಬೇಕು. ಹಾಗಾಗಿ ಸಂವಿಧಾನದ 163 ಹಾಗೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಆರ್ಟಿಕಲ್ 19ರ ಅಡಿಯಲ್ಲಿ ರಾಜ್ಯಪಾಲರು ಕೇಳಿದ್ರು, ನಿಮ್ಮ ಒಪಿನಿಯನ್ ಅನ್ನ ಹೇಳಿ ಅಂತ ಹೇಳಿ. ಅದಕ್ಕೆ ಕ್ಯಾಬಿನೆಟ್ನ ಸದಸ್ಯರು ಕೂಡ ಉತ್ತರ ಕೊಟ್ಟಿದ್ದಾರೆ. ಅದು ತೃಪ್ತಿ ಆಗದೆ ಹೋದಲ್ಲಿ ನಿಮ್ಮ ಉತ್ತರ ನಿಮಗೆ, ನನ್ನ ಕ್ರಮ ನನಗೆ ಅನ್ನೋ ನಿರ್ಧಾರಕ್ಕೆ ಬಂದು ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅಂದರೆ ತನಿಖೆ ನಡೆಸಬಹುದು ಅಂತ ಹೇಳಿ ಅನುಮತಿಯನ್ನ ನೀಡಬಹುದು. ಅನುಮತಿ ಕೊಟ್ಟ ತಕ್ಷಣ ಏನು ಜೈಲಿಗೆ ಹೋಗ್ಬಿಡ್ತಾರ ಸಿದ್ದರಾಮಯ್ಯ, ಅಥವಾ ಪದವಿಯಿಂದ ಕೆಳಗೆ ಇಳಿಲೇಬೇಕಾದ ಅನಿವಾರ್ಯತೆಗೆ ಸಿಲುಕ್ಬಿಡ್ತಾರಾ ಅಂತಂದ್ರೆ ಇಲ್ಲ. ಅದೆಲ್ಲವೂ ಕೂಡ ನೈತಿಕ ಪ್ರಶ್ನೆ. ಆದರೆ ಇಲ್ಲಿ ಕಾನೂನಾತ್ಮಕವಾಗಿ ನಾವು ಗಮನಿಸೋದೇ ಆದರೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ನಂತರದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ PCR ದಾಖಲಾಗುತ್ತೆ. ಯಾರು ರಾಜ್ಯಪಾಲರ ಬಳಿಗೆ ಹೋಗಿದ್ರು, ಸಾಮಾಜಿಕ ಹೋರಾಟಗಾರ ಟಿ.ಜೆ. ಅಬ್ರಹಂ ಅವರು ಒಂದು ಕಂಪ್ಲೇಂಟ್ ಅನ್ನ ಅಧಿಕೃತವಾಗಿ ದಾಖಲು ಮಾಡ್ತಾರೆ. ಹೀಗೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಇಂಥ ಎಲ್ಲ ಆರೋಪ ಇದೆ. ಇದೆಲ್ಲವೂ ಕೂಡ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಏನಿದೆ ಅದಕ್ಕೆ ವಿರುದ್ಧವಾಗಿದೆ. ಹೀಗಾಗಿ ಇವರ ವಿರುದ್ಧವಾಗಿ ತನಿಖೆಯನ್ನು ನಡೆಸಿ ಅಂತ ಹೇಳಿ ಒಂದು ದೂರನ್ನ ಅಧಿಕೃತವಾಗಿ ಟಿ.ಜೆ. ಅಬ್ರಹಂ ಅವರು ದಾಖಲು ಮಾಡ್ತಾರೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ದೂರುದಾರರು ಈ PCR ಅನ್ನ ಸಬ್ಮಿಟ್ ಮಾಡಬೇಕು. ಅದಾದ ನಂತರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದನ್ನ ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡಬಹುದು. ಈ ಕ್ರಮ ಏನಿದೆ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದು, ಈ ಕ್ರಮವೇ ಸರಿಯಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಮಾಡುವ ಅವಕಾಶ ಇರುತ್ತೆ. ಇದು ರಾಜ್ಯಪಾಲರ ವಿರುದ್ಧವಾಗಿ ಪ್ರಶ್ನೆ ಮಾಡೋದಲ್ಲ, ರಾಜ್ಯಪಾಲರ ನಿಲುವು ನಿರ್ಧಾರದ ವಿರುದ್ಧವಾಗಿ ಪ್ರಶ್ನೆ ಮಾಡುವ ಅಧಿಕಾರ ಇರೋದಿಲ್ಲ. ಬದಲಾಗಿ ತನಿಖೆ ಯಾವಾಗ ಪ್ರಾರಂಭ ಆಗುತ್ತೆ, ಈ ತನಿಖೆಗೆ ಅನುಮತಿ ಕೊಟ್ಟಿದ್ದೇ ಸರಿಯಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿ ಕೋರ್ಟ್ನ ಮೊರೆ ಹೋಗ್ಬೋದು. ಹೈಕೋರ್ಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಪ್ರಶ್ನೆ ಮಾಡುವ ಸಾಧ್ಯತೆ ಇದೆ. ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ಸಿಕ್ಕಿದ್ರೆ ಇನ್ ಕೇಸ್ ತನಿಖೆಗೆ ಮುಖ್ಯಮಂತ್ರಿಗಳು ಸೇಫ್ ಆಗ್ತಾರೆ, ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಇನ್ ಕೇಸ್ ಸ್ಟೇ ಸಿಗದೆ ಹೋದರೆ, ಅಂದರೆ ತನಿಖೆ ನಡೆಸೋದಕ್ಕೆ ಸ್ಟೇ ಸಿಗದೆ ಹೋದರೆ, ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ನಡೆಯೋದು ಪ್ರಾರಂಭ ಆಗುತ್ತೆ. ಅಲ್ಲಿಗೆ ಸುಲಭವಾಗಿ ಅಥವಾ ತತ್ಕ್ಷಣ ಯಾವುದೋ ದೊಡ್ಡ ಕ್ರಮ ಆಗಿಬಿಡುತ್ತಾ ಅಂತ ಅಂದರೆ ಅದಕ್ಕೆ ಉತ್ತರ, ಸ್ಪಷ್ಟವಾದ ಉತ್ತರ ಸದ್ಯಕ್ಕಂತೂ ತಕ್ಷಣಕ್ಕೆ ಅನ್ನೋ ರೀತಿಯಲ್ಲಿ ಯಾವುದೇ ಕ್ರಮಗಳು ಆಗುವ ಸಾಧ್ಯತೆಗಳಿಲ್ಲ. ಒಂದಷ್ಟು ಟೈಮ್ ತಗೊಳುತ್ತೆ ಎಲ್ಲ ಪ್ರಕ್ರಿಯೆಗಳು ಕೂಡ ಪೂರ್ಣ ಆಗೋದಕ್ಕೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡದ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ಇಡೀ ದಿನದ ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸೆನ್ಸೇಷನಲ್ ಅನಿಸುವಂತಹ ಸುದ್ದಿಗಳ ಹೂರಣವನ್ನ ಮುಂದಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹಾಗಾದ್ರೆ ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ಇಡೀ ದಿನದ ಅತ್ಯಂತ ದೊಡ್ಡ ರಾಜಕೀಯ ಸುದ್ದಿಯ ಮೂಲಕ. ಕಳೆದ ಬಹುತೇಕ ಒಂದು 15-20 ದಿನದಿಂದ, ಅದರಲ್ಲೂ ಕಳೆದ ಒಂದು ವಾರದ ಅವಧಿಯಲ್ಲಿ ನಾವು ಗಮನಿಸಿದ್ರೆ ರಾಜಕೀಯ ವಲಯದಲ್ಲಿ ಅತ್ಯಂತ ಅಧಿಕ ಚರ್ಚೆಗೆ ಒಳಪಡ್ತಿರುವ ವಿಚಾರ ಅಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿರುವ ಮುಡಾ ಹಗರಣ. ಇದೀಗ ಪಾದಯಾತ್ರೆ, ಅದಕ್ಕೆ ಕೌಂಟರ್ ಪಾದಯಾತ್ರೆ, ಸಮಾವೇಶ ಇದೆಲ್ಲ ನಡೀತಾ ಇದೆ. ಈಗ ರಾಜ್ಯಪಾಲರ ಅಂಗಳಕ್ಕೆ ತಲುಪಿ ಅಲ್ಲಿಂದ ನೋಟಿಸ್, ಅದಕ್ಕೆ ಕ್ಯಾಬಿನೆಟ್ ಮೀಟ್ನಲ್ಲಿ ರಾಜ್ಯಪಾಲರ ನೋಟಿಸ್ ಅನ್ನೇ ತಿರಸ್ಕರಿಸುವ ನಿರ್ಧಾರ. ಇದೆಲ್ಲವೂ ಕೂಡ ನಿನ್ನೆವರೆಗೂ ನಡೆದ ಘಟನೆಗಳು. ಇದೀಗ ಇವತ್ತು ಇಡೀ ಪ್ರಕ್ರಿಯೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎಕ್ಸ್ಪ್ರೆಷನ್ ಗರಂ ಆಗಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಮುಡಾ ವ್ಯೂಹದಲ್ಲಿ ದಿನಕ್ಕೂ ಕೂಡ ಹೆಚ್ಚೆಚ್ಚು ಸಿಲುಕ್ತಾ ಹೋದಂತೆ ಸಿದ್ದರಾಮಯ್ಯನವರ ಕೋಪ ಕೂಡ ಹೆಚ್ಚೆಚ್ಚಾಗ್ತಾ ಹೋಗ್ತಾ ಇದೆ. ಎಲ್ಲೊಂದು ಕಡೆ ರಾಜ್ಯಪಾಲರು ನೀಡಿರೋ ನೋಟಿಸು, ಅದಾದ ನಂತರ ನಡೀತಿರುವ ಪ್ರಕ್ರಿಯೆ, ಇದೆಲ್ಲವನ್ನ ಗಮನಿಸಿದಾಗ ಮುಂದಿನ ನಡೆ ಏನು?
ಈ ವ್ಯೂಹದಿಂದ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯವಾಗುತ್ತಾ ಮುಖ್ಯಮಂತ್ರಿಗಳಿಗೆ? ನೋಟಿಸ್ ವಾಪಸ್ ಪಡೆಯುವಂತೆ ನಿರ್ಣಯ ಏನೋ ಪಾಸ್ ಆಗಿದೆ, ಆದರೆ ಮುಂದೆ ರಾಜ್ಯಪಾಲರು ಕೈಗೊಳ್ಳಬಹುದಾದ ನಿರ್ಧಾರಗಳನ್ನ ಯಾವ ರೀತಿ ಫೇಸ್ ಮಾಡುತ್ತೆ ಸರ್ಕಾರ? ಪ್ರಶ್ನೆಯಂತೂ 10 ಹಲವು ಬಾಕಿ ಉಳಿದಿದೆ. ಮುಡಾ ಕೇಸ್ನಲ್ಲಿ ತಮ್ಮ ವಿರುದ್ಧ ಆರೋಪಗಳ ಸುರಿಮಳೆಯೇ ಆಗ್ತಿರೋ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಕೋಪ ಬರದಲ್ಲೇ ಇರುತ್ತಾ? ಮಾಧ್ಯಮದವರು ಪ್ರಶ್ನೆ ಕೇಳಿದ ತಕ್ಷಣ ಗರಂ ಆಗೋದು. ಪ್ರಜಾಪ್ರಭುತ್ವದ ಕಗ್ಗೊಲೆ ಇವೆಲ್ಲವೂ ಕೂಡ ನಡೀತಾ ಇರೋದು ಒಬ್ಬ ಬ್ಲ್ಯಾಕ್ ಮೇಲರ್ ನೀಡಿದ ದೂರಿನ ಆಧಾರದ ಮೇಲೆ ರಾಜ್ಯಪಾಲರು ನೋಟಿಸ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ಕೆರಳಿ ಕೆಂಡವಾದ್ರು ಮುಖ್ಯಮಂತ್ರಿಗಳು. ಇಡೀ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ, ಹಾಗೆ ಮುಖ್ಯಮಂತ್ರಿಗಳ ರಿಯಾಕ್ಷನ್ ಏನಿದೆ, ಇದರ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಒಂದು ವರದಿ ಇದೆ, ಗಮನಿಸಿ. ಕಾನೂನು ರೀತಿ ಅವರು ಮಾಡಿಲ್ಲ, ನಾನು ಯಾಕೆ ಎದುರ್ಕೋಬೇಕು? ಕಾನೂನು ಬಾಹಿರ ನೋಟಿಸ್ ಕೊಡಬೇಕು, ಅದಕ್ಕೋಸ್ಕರ ಆ ನೋಟಿಸನ್ನು ವಿಡ್ರಾ ಮಾಡಬೇಕು. ಅಬ್ರಾಮ್ ಒಬ್ಬ ಅವನ ಆಂಟಿಸಿಡೆಂಟ್ಸ್ ನೋಡಿದಾಗ ಅವನೊಬ್ಬ ಬ್ಲ್ಯಾಕ್ ಮೇಲರು. ಸೊ ಅವ್ರು ಕೊಟ್ಟಿರ್ತಕ್ಕಂಥ ನೋಟಿಸು ಕಾನೂನು ಬಾಹಿರವಾದದ್ದು. ಇದು ಸಂವಿಧಾನವನ್ನು ಕೊಲೆ ಮಾಡ್ತಕ್ಕಂಥ ರೀತಿ ಇದೆ. ಮೂಡಾ ಕೇಸ್ನಲ್ಲಿ ತಮ್ಮ ವಿರುದ್ಧದ ಆರೋಪಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಡಕ್ ಆಗಿ ಉತ್ತರ ನೀಡಿದ್ರು. ನಾನೇನು ತಪ್ಪು ಮಾಡಿಲ್ಲ, ನಾನು ಯಾರಿಗೂ ಹೆದರೋದಿಲ್ಲ ಅಂದ್ರು. ಸೆಂಟ್ರಲ್ ಗೌರ್ಮೆಂಟ್ ಕೈಗೊಂಡೇ ರೀತಿ ಇದನ್ನು ವಾಪಸ್ ತಗೋಬೇಕು. ಯಾಕಂತಂದ್ರೆ ಚೀಫ್ ಮಿನಿಸ್ಟರ್ಗೆ ಅಡ್ವೈಸ್ ಮಾಡೋರು ಯಾರು? ಇನ್ನು ತಮ್ಮ ವಿರುದ್ಧ ಆರೋಪ ಮಾಡ್ತಿರೋ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂ ಒಬ್ಬ ಬ್ಲ್ಯಾಕ್ ಮೇಲರ್ ಅಂತ ಬೆಂಕಿ ಉಗುಳಿದ್ರು. ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ, ಬಿಜೆಪಿ ಜೆಡಿಎಸ್ನವರ ಕೈಗೊಂಬೆಯಾಗಿ ಕೆಲಸ ಮಾಡಿದ್ದಾರೆ. ತಮ್ಮ ವಿರುದ್ಧ ಆತುರಾತುರವಾಗಿ ನೋಟಿಸ್ ನೀಡಿದ್ದಾರೆ. ಆದ್ರೆ ಅದೇ ಬಿಜೆಪಿ ನಾಯಕರ ಮೇಲೂ ಗಂಭೀರ ಆರೋಪಗಳಿದೆ. ಆದ್ರೆ ಅವರ ಮೇಲೇಕೆ ಇನ್ನೂ ತನಿಖೆ ಆಗ್ತಾ ಇಲ್ಲ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ರು. ಅದೇ ಜೊಲ್ಲೆ ಮೇಲ್ ಕಂಪ್ಲೇಂಟ್ ಇದೆ, ಜೊಲ್ಲೆ ಮುರುಗೇಶ್ ನಿರಾಣಿ ಮೇಲೆ ಕಂಪ್ಲೇಂಟ್ ಇದೆ, ಜನಾರ್ದನ್ ರೆಡ್ಡಿ ಮೇಲೆ ಕಂಪ್ಲೇಂಟ್ ಇದೆ. ಅವ್ರ ಮೇಲೆ ಏನು ಮಾಡಲ್ಲ, ವರ್ಷಗಟ್ಟಲೆ ಇದೆ, ಅವ್ರ ಮೇಲೆ ಯಾಕೆ ಮಾಡಲಿಲ್ಲ? ನನ್ನ ವಿರುದ್ಧ ನೀಡಿರೋ ನೋಟಿಸ್ ಪ್ರಜಾಪ್ರಭುತ್ವವನ್ನೇ ಕೊಲ್ಲೋ ರೀತಿಯಲ್ಲಿದೆ. ಯಾಕಂದ್ರೆ ಇಡೀ ಕೇಸ್ನಲ್ಲಿ ನನ್ನ ಪಾತ್ರವೇ ಇಲ್ಲ ಅಂತ ಗುಡುಗಿದ್ದಾರೆ. ಸೊ ಅವ್ರು ಕೊಟ್ಟಿರ್ತಕ್ಕಂಥ ನೋಟಿಸು ಕಾನೂನು ಬಾಹಿರವಾದದ್ದು. ಇದು ಸಂವಿಧಾನವನ್ನು ಕೊಲೆ ಮಾಡ್ತಕ್ಕಂಥ ರೀತಿ ಇದೆ, ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಕ್ಕಂಥ ರೀತಿ. ಮೈ ರೋಲ್ ಇಸ್ ನಾಟ್ ದೇರ್. ವೇರ್ ಇಸ್ ಮೈ ರೋಲ್? ಹೀಗೆ ಕೇಂದ್ರ ಸರ್ಕಾರವೇ ರಾಜ್ಯಪಾಲರನ್ನ ಬಳಸಿಕೊಂಡು ಷಡ್ಯಂತ್ರ ಮಾಡ್ತಿದೆ ಅನ್ನೋ ಆರೋಪವನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ. ಇದಕ್ಕೆ ಬಿಜೆಪಿ ನಾಯಕರು ಏನ್ ಹೇಳ್ತಾರೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.